ಜಗತ್ತಿನ 80% ಜನರು ಕೇವಲ ಕಠಿಣ ಪರಿಶ್ರಮದಿಂದಲೇ ಯಶಸ್ಸು ಸಿಗುತ್ತದೆ ಎಂದು ನಂಬಿ ಸೋಲುತ್ತಾರೆ. ಇಡೀ ಹಡಗಿನ ಇಂಜಿನ್ ವಿಫಲವಾದಾಗ ನೂರಾರು ಇಂಜಿನಿಯರ್ಗಳು ಮಾಡಲಾಗದ ಕೆಲಸವನ್ನು ಒಬ್ಬ ವೃದ್ಧ ವ್ಯಕ್ತಿ ಕೇವಲ ಒಂದು ಸಣ್ಣ ಸುತ್ತಿಗೆಯ ಏಟಿನಿಂದ ಹೇಗೆ ಸರಿಪಡಿಸಿದರು ಎಂದು ನಿಮಗೆ ಗೊತ್ತೇ? ಈ ಕಥೆಯ ಅಂತ್ಯ ನಿಮ್ಮ ಪರಿಶ್ರಮದ ವ್ಯಾಖ್ಯಾನವನ್ನೇ ಸಂಪೂರ್ಣವಾಗಿ ಬದಲಿಸಲಿದೆ. ಒಮ್ಮೆ ಒಂದು ಬೃಹತ್ ಹಡಗು ವಿಶಾಲವಾದ ಸಮುದ್ರದ ಮಧ್ಯೆ ಸಾಗುತ್ತಿತ್ತು. ಅದರಲ್ಲಿ ನೂರಾರು ಪ್ರಯಾಣಿಕರು, ಕಾರ್ಮಿಕರು ಮತ್ತು ಹಡಗಿನ ಮಾಲೀಕರು ಸಹ ಇದ್ದರು. ಎಲ್ಲವೂ ಸುಗಮವಾಗಿ ನಡೆಯುತ್ತಿದ್ದಾಗ ಇದ್ದಕ್ಕಿದ್ದಂತೆ ಹಡಗಿನ ಇಂಜಿನ್ ಸ್ಥಗಿತಗೊಂಡು ಪ್ರಯಾಣ ಅರ್ಧಕ್ಕೆ ನಿಂತು ಹೋಯಿತು. ಹಡಗಿನಲ್ಲಿದ್ದ ನುರಿತ ಎಂಜಿನಿಯರ್ಗಳು ಮತ್ತು ತಾಂತ್ರಿಕ ವರ್ಗದವರು ತಕ್ಷಣ ಕಾರ್ಯಪ್ರವೃತ್ತರಾದರು. ಅವರು ಇಂಜಿನ್ನ ಪ್ರತಿಯೊಂದು ಭಾಗವನ್ನು ಬಿಚ್ಚಿ ನೋಡಿದರು. ಆದರೆ ಸಮಸ್ಯೆಯ ಮೂಲ ಯಾರಿಗೂ ತಿಳಿಯಲಿಲ್ಲ. 4 ದಿನಗಳ ಕಾಲ ಸತತ ಪ್ರಯತ್ನ ನಡೆಸಿದರೂ ಹಡಗು ಚಲಿಸಲಿಲ್ಲ. ಹಡಗಿನ ಮಾಲೀಕರು ಅಸಹಾಯಕರಾಗಿ ಆತಂಕಕ್ಕೊಳಗಾದರು. 4 ದಿನಗಳ ಸುದೀರ್ಘ ಕಾಯುವಿಕೆಯ ನಂತರ ಇಂಜಿನ್ ದುರಸ್ತಿಯಲ್ಲಿ ದಶಕಗಳ ಅನುಭವ ಹೊಂದಿದ್ದ ಸುಮಾರು 70 ವರ್ಷದ ವೃದ್ಧರೊಬ್ಬರು ಅಲ್ಲಿಗೆ ಆಗಮಿಸಿದರು. ಅವರನ್ನು ನೋಡಿದ ಹಡಗಿನ ತಾಂತ್ರಿಕ ಸಿಬ್ಬಂದಿಗೆ ಅತೃಪ್ತಿಯಾಯಿತು. ದೊಡ್ಡ ಎಂಜಿನಿಯರ್ಗಳ ತಂಡಕ್ಕೆ ಸಾಧ್ಯವಾಗದ ಕೆಲಸವನ್ನು ಈ ಒಬ್ಬ ವೃದ್ಧ ವ್ಯಕ್ತಿ ಹೇಗೆ ಮಾಡಲು ಸಾಧ್ಯ ಎಂಬ ಸಂಶಯ ಅವರಲ್ಲಿ ಮೂಡಿತು. ಆದರೆ ಆ ವೃದ್ಧರು ಯಾರ ಟೀಕೆಗಳಿಗೂ ಕಿವಿಗೊಡದೆ ಶಾಂತಚಿತ್ತದಿಂದ ಇಂಜಿನ್ ಕೊಠಡಿಯನ್ನು ಪ್ರವೇಶಿಸಿದರು. ಅವರು ಇಂಜಿನ್ನ ಮೇಲಿಂದ ಕೆಳಗಿನವರೆಗೆ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸುತ್ತಾ ಅದರ ಶಬ್ದಗಳನ್ನು ಆಲಿಸಿ ಪರಿಸ್ಥಿತಿಯನ್ನು ವಿಶ್ಲೇಷಿಸಿದರು. ಸ್ವಲ್ಪ ಸಮಯದ ನಂತರ ಅವರು ತಮ್ಮ ಚೀಲದಿಂದ ಒಂದು ಸಣ್ಣ ಸುತ್ತಿಗೆಯನ್ನು ಹೊರತೆಗೆದರು. ಇಂಜಿನ್ನ ಒಂದು ನಿರ್ದಿಷ್ಟ ಭಾಗಕ್ಕೆ ಅತ್ಯಂತ ನಿಖರವಾಗಿ ಮೆಲ್ಲನೆ ಒಂದೇ ಒಂದು ಏಟು ನೀಡಿದರು. ಆಶ್ಚರ್ಯವೆಂಬಂತೆ ಆ ಕ್ಷಣವೇ ಇಂಜಿನ್ ಮತ್ತೆ ಗರ್ಜಿಸುತ್ತಾ ಕಾರ್ಯಾರಂಭ ಮಾಡಿತು. 5 ದಿನಗಳಿಂದ ಸ್ತಬ್ಧ ಆಗಿದ್ದ ಹಡಗು ಮತ್ತೆ ಸಾಗಲು ಸಿದ್ಧವಾಯಿತು. ವೃದ್ಧರ ಆ ಜಾಣ್ಮೆ ಮತ್ತು ನಿಖರತೆಯನ್ನು ಕಂಡು ಅಲ್ಲಿದ್ದವರೆಲ್ಲರೂ ಬೆರಗಾದರು. ಹಡಗು ಯಶಸ್ವಿಯಾಗಿ ತನ್ನ ಗುರಿಯನ್ನು ತಲುಪಿದ ನಂತರ ಮಾಲೀಕರು ವೃದ್ಧರ ಬಳಿ ಸಂಭಾವನೆಯ ಬಗ್ಗೆ ವಿಚಾರಿಸಿದರು. ಆಗ ಆ ವೃದ್ಧ ವ್ಯಕ್ತಿ 1 ಲಕ್ಷ ರೂಪಾಯಿಗಳು ಎಂದು ಉತ್ತರಿಸಿದರು. ಕೇವಲ ಒಂದು ಸಣ್ಣ ಸುತ್ತಿಗೆಯ ಏಟಿಗೆ ಇಷ್ಟೊಂದು ದೊಡ್ಡ ಮೊತ್ತವೇ ಎಂದು ಆಶ್ಚರ್ಯಚಕಿತರಾದ ಮಾಲೀಕರು ಅದರ ವಿವರವನ್ನು ನೀಡುವಂತೆ ಕೇಳಿದರು. ಅದಕ್ಕೆ ವೃದ್ಧರು ಮುಗುಳ್ನಗುತ್ತಾ, ಸುತ್ತಿಗೆಯಿಂದ ಹೊಡೆಯಲು ಕೇವಲ 1,000 ರೂಪಾಯಿಗಳು, ಆದರೆ ಎಲ್ಲಿ ಹೊಡೆಯಬೇಕು ಮತ್ತು ಎಷ್ಟು ಜೋರಾಗಿ ಹೊಡೆಯಬೇಕು ಎಂದು ತಿಳಿಯಲು 99,000 ರೂಪಾಯಿಗಳು ಎಂದರು. ಮಾಲೀಕರಿಗೆ ಆಗ ನಿಜವಾದ ಕೌಶಲ್ಯ ಮತ್ತು ಅನುಭವದ ಬೆಲೆ ಏನೆಂಬುದು ಮನವರಿಕೆಯಾಯಿತು. ಈ ಕಥೆಯು ನಮಗೆ ಜೀವನದ ಒಂದು ದೊಡ್ಡ ಸತ್ಯವನ್ನು ಕಲಿಸುತ್ತದೆ. ಯಶಸ್ಸು ಎನ್ನುವುದು ಕೇವಲ ಗಂಟೆಗಟ್ಟಲೆ ಕಷ್ಟಪಡುವುದರಿಂದ ಮಾತ್ರ ಸಿಗುವುದಿಲ್ಲ. ಅದು ಸರಿಯಾದ ಕೌಶಲ್ಯ ಮತ್ತು ಸ್ಮಾರ್ಟ್ ವರ್ಕ್ನಿಂದ ಲಭಿಸುತ್ತದೆ. ಒಬ್ಬ ವ್ಯಕ್ತಿಯು ತನ್ನ ಕ್ಷೇತ್ರದಲ್ಲಿ ಶ್ರೇಷ್ಠನಾಗುವುದು ಕೇವಲ ಕೆಲಸ ಮಾಡುವುದರಿಂದಲ್ಲ, ಬದಲಾಗಿ ಆ ಕೆಲಸದ ಆಳವಾದ ಜ್ಞಾನ ಮತ್ತು ಅನುಭವವನ್ನು ಹೊಂದುವುದರಿಂದ. ಆದ್ದರಿಂದ ಕೇವಲ ಪರಿಶ್ರಮದ ಕಡೆಗೆ ಗಮನ ಹರಿಸದೆ ನಿಮ್ಮನ್ನು ನೀವು ನಿರಂತರವಾಗಿ ಸುಧಾರಿಸಿಕೊಳ್ಳಲು ಮತ್ತು ಅಮೂಲ್ಯವಾದ ಕೌಶಲ್ಯಗಳನ್ನು ಬೆಳೆಸಿಕೊಳ್ಳಲು ಸಮಯ ಮೀಸಲಿಡಿ. ಅದೇ ನಿಮ್ಮ ಭವಿಷ್ಯದ ನಿಜವಾದ ಶಕ್ತಿಯಾಗಲಿದೆ. ಇಂದಿನ ಡಿಜಿಟಲ್ ಯುಗದಲ್ಲಿ ಒಂದು ವಿಚಿತ್ರ ವಿದ್ಯಮಾನವಿದೆ. ಅರ್ಥಹೀನ ವಿಡಿಯೋಗಳು ಅಥವಾ ಕ್ಷಣಿಕ ಸುಖ ನೀಡುವ ಕ್ರಿಂಜ್ ವಿಷಯಗಳಿಗೆ ನಾವೆಲ್ಲರೂ ಅತಿ ಸುಲಭವಾಗಿ ಮಾರು ಹೋಗುತ್ತೇವೆ. ಆದರೆ ನೆನಪಿಡಿ, ನಾವು ಏನನ್ನು ನೋಡುತ್ತೇವೆಯೋ ಅದೇ ನಮ್ಮ ಬದುಕನ್ನು ರೂಪಿಸುತ್ತದೆ. ಕಸದ ನಡುವೆ ರತ್ನವನ್ನು ಹುಡುಕುವುದು ಹೇಗೆ ಕಷ್ಟವೋ ಹಾಗೆಯೇ ಸಾವಿರಾರು ಅರ್ಥಹೀನ ವಿಷಯಗಳ ನಡುವೆ ಜೀವನಕ್ಕೆ ಮೌಲ್ಯ ತರುವ ವಿಡಿಯೋಗಳನ್ನು ನೀವು ನೋಡುತ್ತಿದ್ದರೆ ನಿಮ್ಮಲ್ಲಿ ಶ್ರೇಷ್ಠತೆಯನ್ನು ಹಂಬಲಿಸುವ ಮನಸ್ಸಿದೆ ಎಂದರ್ಥ. ಇಂತಹ ಅರ್ಥಪೂರ್ಣ ವಿಷಯಗಳು ನಿಮ್ಮಂತವರಿಗೆ ಮಾತ್ರ ತಲುಪಲು ಸಾಧ್ಯ. ಹಾಗಾಗಿ ನಿಮ್ಮ ಸಮಯಕ್ಕೆ ಗೌರವ ನೀಡುವ ಇಂತಹ ವಿಡಿಯೋಗಳು ಮಿಸ್ ಆಗಬಾರದೆಂದರೆ ಈಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಜ್ಞಾನದ ಪಯಣದಲ್ಲಿ ನಮ್ಮ ಜೊತೆಗಿರಿ.